ಸಿಗುವಂಥ ಜೇನು ಸುಮಾರು ನೋಡಿ ಈ ಥರ ಇರುತ್ತೆ. ನೋಡಿ ಈ ಥರ ಜೇನು ಎಷ್ಟು ಪ್ರಕೃತಿ ವಿಸ್ಮಯ ಅಲ್ವಾ, ಎಷ್ಟು ಚೆನ್ನಾಗಿ ಜೇನು ಅದು ಗೂಡನ್ನು ಕಟ್ಕೊಂಡಿದೆ ನೋಡಿ. ನೋಡಿ ಅದರಲ್ಲಿ ತುಪ್ಪ ಇಟ್ಟಿರುತ್ತೆ. ಇನ್ನೂ ಹುಳುಗಳೆಲ್ಲ ಇದ್ದಾವೆ ನೋಡಿ ಅದರಲ್ಲಿ. ಸಾಮಾನ್ಯವಾಗಿ ಕೀಳಬೇಕಾದ್ರೆ ಹುಳುಗಳು ಅದ್ರ ಜೊತೆ ಬಂದುಬಿಡುತ್ತೆ, ಒಂದೆರಡು ಹಾಗೆ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ. ಇದರಲ್ಲಿರೋದು ಜೇನುತುಪ್ಪನ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಇನ್ನೂ ಬೆಳಿಬೇಕಿತ್ತು, ಸ್ವಲ್ಪ ಬೇಗ ಕಿತ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅದರ ಗೂಡು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಅದು ಅಂತ ಹೇಳಿ. ಅದು ಒಂದು ಸೀಸನ್ ಟೈಮಲ್ಲಿ ಹೂವಿಂದೆಲ್ಲ ಮಕರಂದ ಹೀರಿ ಗೂಡುಗಳಲ್ಲಿ ತುಂಬುತ್ತೆ. ಆ ಜೇನಿಗೆ ನಾವು ಸಕ್ಕರೆಗೆ ಪರ್ಯಾಯವಾಗಿ ಜೇನುತುಪ್ಪವನ್ನು ಬಳಸ್ಬೋದು. ಹಲವಾರು ಶತಮಾನಗಳಿಂದ ಈ ಜೇನುತುಪ್ಪನ ಹಲವಾರು ಔಷಧಗಳಿಗೆ ಉಪಯೋಗ ಆಗುತ್ತೆ, ಬಳಸ್ತಾರೆ. ನೋಡಿ ಹುಳಗಳು ಅದರಲ್ಲಿ ಇನ್ನೂ ಇದೆ, ಹಾಗೆ ಔಷಧಿ ಉಪಯೋಗಕ್ಕೆ ಬಳಸ್ತಾರೆ. ನೋಡಿ ಮನೆ ಔಷಧಿಯಾಗಿ ಉಪಯೋಗಿಸ್ತಾರೆ. ರಕ್ತಕ್ಕಂತೂ ತುಂಬ ಒಳ್ಳೆಯದು. ರಕ್ತದ ಪರಿಶುದ್ಧ ಮಾಡೋದಕ್ಕೆ ತುಂಬ ಒಳ್ಳೆಯದು ಇದು. ಈ ಯೋಗ ಅಭ್ಯಾಸ ಮಾಡ್ತಾರಲ್ಲ ಅವರೆಲ್ಲ ಕೂಡ ಈ ಜೇನುತುಪ್ಪನ ಏನು ನೈಸರ್ಗಿಕವಾಗಿ ಸಿಕ್ಕಿರುವಂಥ ಜೇನುತುಪ್ಪನ ಉಪಯೋಗಿಸ್ತಾರೆ. ಕೆಲವರು ಮನೆಗಳಲ್ಲೂ ಬಾಕ್ಸ್ಗಳ ಟೈಪಲ್ಲಿ ಜೇನು ಹುಳುಗಳನ್ನು ಸಾಕ್ತಾರೆ. ಅದು ಒಳ್ಳೆ ಕೃಷಿ ಕೂಡ ಹೌದು. ಜೇನು ಸಾಕಣೆ ಮಾಡಿ ಕೂಡ ಒಂದೊಂದು ಕುಟುಂಬಗಳು ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅದರದ್ದು ಹೇಗೆ ಪೋಣಿಸಿವೆ ಅವು. ಪ್ರಕೃತಿ ಅನ್ನೋದೇ ವಿಸ್ಮಯ. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿವೆ ಅವು. ಈ ಜೇನುತುಪ್ಪ ಅನ್ನೋದು ಬ್ಯಾಕ್ಟೀರಿಯಾ ವಿರೋಧಿ ಕೂಡ, ನಂಜು ನಿರೋಧಕ ಕೂಡ ಆಗಿದೆ. ಈ ಮಕ್ಕಳಿಗೆ ಶೀತ ಕೆಮ್ಮು ಕಫಾಲ ಆದಾಗ ಅದನ್ನು ಒಂದೊಂದು ಸ್ಪೂನ್ ಕುಡಿಸೋದು ತುಂಬ ಒಳ್ಳೆಯದು. ನೋಡಿ ಈ ಜೀರ್ಣ ಆಗದಿದ್ದರೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಜೀರ್ಣ ಆಗುತ್ತೆ. ನನಗಂತೂ ಈ ಥರ ಜೇನು ತುಂಬ ಇಷ್ಟ. ಸಿಟಿ ಕಡೆ ಎಲ್ಲ ಸಿಗುತ್ತೆ, ಅಲ್ಲಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಹೇಳ್ತಾರೆ ಅದಕ್ಕೆಲ್ಲ ಸಕ್ಕರೆ ಬೆಲ್ಲದ ನೀರು ಹಾಕಿಬಿಟ್ಟು ಜೇನನ್ನು ಮಾರ್ತಾರೆ ಅಂತ ಹೇಳ್ತಾರೆ. ಈ ಥರ ಹಳ್ಳಿಗಳಲ್ಲಿ ನೈಸರ್ಗಿಕವಾಗಿ ಸಿಗುತ್ತೆ ನೋಡಿ. ಅದು ಎಷ್ಟು ದುಡ್ಡು ಕೊಟ್ಟರೂ ಅದಕ್ಕೆ ಸರಿಸಾಟಿನೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನೈಸರ್ಗಿಕವಾಗಿ ಸಿಗುವಂಥ ಜೇನು ಇದು. ನೋಡಿ ನನಗಂತೂ ತುಂಬ ಇಷ್ಟ ಇದೆ. ಅದು ಹುಳುಗಳು ಕೆಲವು ಇರುತ್ತೆ ಅದರಲ್ಲಿ. ಇನ್ನು ಸ್ವಲ್ಪ ಇದು ಇನ್ನೂ ಬೆಳಿಬೇಕಿತ್ತು ಅದು. ನೋಡಿ ತುಪ್ಪ ಹಾಗೇ ಸೋರ್ತಾ ಇದೆ ನೋಡಿ. ನೋಡಿ ತುಪ್ಪ ಹಾಗೇ ಬೇಯ್ತಾ ಇದೆ. ಈ ಚರ್ಮ ಮತ್ತು ತಲೆಯ ಇದು ಸೋಂಕು ಏನಾರು ಇರುತ್ತಲ್ಲ ಅದಕ್ಕೆ ಕೂಡ ಉಪಯೋಗಕಾರಿ ಜೇನುತುಪ್ಪ. ಮಕ್ಕಳಿಗಂತೂ ಹೇಳ್ಬೇಕಂದ್ರೆ ಇದು ಚೆನ್ನಾಗಿ ನಿದ್ದೆ ಮಾಡಲು ಎಲ್ಲದಕ್ಕೂ ಇದು ಭಾರಿ ಒಳ್ಳೆಯದು, ಹೆಲ್ಪ್ಫುಲ್ ಆಗಿದೆ. ತುಂಬ ಉಪಯೋಗಕಾರಿ ಇದು. ಮಕ್ಕಳಿರೋ ಮನೆಯಲ್ಲಿ ಫ್ರಿಜ್ಜಲ್ಲಿ ಸೇವ್ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು.